ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಮೈಸೂರು ಸಿಂಗರ್ಸ್ ಗ್ರೂಪ್ ಹಾಗೂ ಮಧುರ ರಾಗ ಪಲ್ಲವಿ 2026 ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ನೇತೃತ್ವ ಹಾಗೂ ಅಧ್ಯಕ್ಷತೆಯನ್ನು ಮೋಹನ್ ಕುಮಾರ್ ಅವರು ಸಾರಥ್ಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಗರಾಜ್ ಬೈರೇರವರು ಉದ್ಘಾಟಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸರಿಸುಮಾರು 20ಕ್ಕೂ ಹೆಚ್ಚು ಗಾಯಕಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅದ್ಭುತವಾದ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮೋಹನ್ ಕುಮಾರ್ ಅವರ ತಂದೆ ತಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಯಕಿಯರಿಗೆ ಮೊಮೆಂಟಸ್ ಕೊಡುವುದರ ಮುಖಾಂತರ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ. ಶತಮಾನೋತ್ಸವವನ್ನು ದಯವಿಟ್ಟು ತಾವೆಲ್ಲ ಬಂದು ಪ್ರೋತ್ಸಾಹ ನೀಡಿ. ಮೊದಲಿನೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಈ ಸತಿನೂ ಸಹ ಪ್ರೋತ್ಸಾಹ ಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದಾರೆ. ಆಗ 2ನೇ ತಾರೀಕು ಭಾನುವಾರ, ಈ ಭಾನುವಾರ ನೆಕ್ಸ್ಟ್ ಭಾನುವಾರ. ಥ್ಯಾಂಕ್ ಯು. ಸಂತೋಷ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟಂತ ಎಲ್ಲ ಗಾಯಕಿಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣ ಈ ನಮ್ಮ ತಂಡದ ಎಲ್ಲ ಗಾಯಕರು ಅಥವಾ ಗಾಯಕಿಯರಾಗಿರ್ಬೋದು. ಇವರು ಸತತವಾಗಿ 3 ವಾರಗಳ ಕಾರ್ಯಕ್ರಮವನ್ನ ಅಭ್ಯಾಸವನ್ನ ಮಾಡಿರ್ತಾರೆ. ಮಾಡಿ ಬಂದು ಇಲ್ಲಿ ಅಭ್ಯಾಸದ ಜೊತೆಗೆ ನಮ್ಮ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅದಕ್ಕೆ ಇವರೆಲ್ಲರಿಗೂ ಚಿರಋಣಿ ಆಗ್ತೀನಿ. ದಯಮಾಡಿ ಇನ್ನು ಮುಂದೆ ಈ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಸಾಥ್ ಕೊಡ್ಬೇಕು ಅಂತೇಳಿ ಇವರೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಕುಸುಮಾಂಜಲಿ ಕೆಪಿ ಅಂತ. ನಾನು ಈ ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಅಂದ್ರೆ ನಿರೂಪಣೆ ಮಾಡಿದೆ. ಎಲ್ಲ ಗಾಯಕರು ಸಹ ತುಂಬಾ ಚೆನ್ನಾಗಿ ಹಾಡಿದ್ರು. ಅವರು ತುಂಬಾ ಒಳ್ಳೆ ಪ್ರಾಕ್ಟೀಸ್ ನ ತಗೊಂಡ್ರು. ಅದ್ರ ಜೊತೆಗೆ ಮೋಸ್ಟ್ ಅಂಡ್ ಮೇನ್ ಇಂಪಾರ್ಟೆಂಟ್ ಬಂದು ಮೋಹನ್ ಕುಮಾರ್ ಮಾವ ಆಗ್ಬೇಕು. ಅವರು ಎಲ್ಲರಿಗೂ ಪ್ರೋತ್ಸಾಹ ಕೊಡೋದಾಗಿರ್ಬೋದು, ಎನ್ಕರೇಜ್ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರ್ ಆಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಸಂತೋಷ. ನಾನು ಫಸ್ಟ್ ಟೈಮ್ ಇದು ಮೋಹನ್ ಸರ್ ಅವರ ವೇದಿಕೆಯಲ್ಲಿ ಹಾಡ್ತಿರೋದು. ಸೊ ನಾನು ಬ್ಯಾಂಕಿಂಗ್ ಪ್ರೊಫೆಷನಲ್ ವರ್ಕ್ ಮಾಡ್ತಿದ್ದೀನಿ ನಾನು. ಸೊ ನನಗಂತೂ ತುಂಬಾ ಖುಷಿ ಆಯ್ತು. ಬಿಕಾಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಮಂತ್ ಇಂದ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಪ್ರತಿ ವಾರನೂ ಕೂಡ. ಅದೇ ನಮಗೆ ಇವತ್ತು ಸಕ್ಸಸ್ ಆಗೋದಕ್ಕೆ ಕಾರಣನೇ ನಾವು ಅವರು ತಗೊಂಡಂತ ಎಫರ್ಟ್ ತುಂಬಾ ಹೆಲ್ಪ್ಫುಲ್ ಆಯ್ತು. ಇವತ್ತಿನ ದಿನ ತುಂಬಾ ಖುಷಿ ಆಯ್ತು ನನಗೆ ವೇದಿಕೆ ಸಿಕ್ಕಿದ್ದು. ನಮಸ್ತೆ, ನನ್ ಗೀತಾ. ಈ ಮೈಸೂರು ಮೆಲೋಡಿ ಸಿಂಗಿಂಗ್ ಗ್ರೂಪ್ ಇಂದ 4 ವರ್ಷದಿಂದ ಇದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇದೊಂದು ನಮ್ಗೆ ತವ್ರ ಮನೆ ಇದ್ದಂಗೆ. ಮೋಹನ್ ಸರ್ ತುಂಬಾ ಸಪೋರ್ಟ್ ಕೊಡ್ತಾರೆ ಎಲ್ಲಾರ್ಗುನು, ಹೊಸಬರಿಗೆ ಎಲ್ಲಾರ್ಗುನು ಚಾನ್ಸ್ ಕೊಡ್ತಾರೆ. ಅವ್ರಿಗೆ ಈ ಮೂಲಕ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ನನ್ನ ಹೆಸರು ಗೌರಿ ಅಂತ, ಮೈಸೂರು ಬೃಂದಾವನ ಬಡಾವಣೆಯಿಂದ ಬಂದಿದ್ದೀನಿ. ನನಗೆ ಮೋಹನ್ ಸರ್ ಅವರು ನನಗೆ ಮೊದಲನೇ ಅವಕಾಶ ಈ ನಾದಬ್ರಹ್ಮದಲ್ಲಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ಅಂತ ಅನ್ಕೋತೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಲಕ್ಷ್ಮಿ ಕೆ. ನಾನು ಇಲ್ಲಿ ಸುಮಾರು ಒಂದು 7-8 ಪ್ರೋಗ್ರಾಮ್ ಇದರಿಂದ ನಾನು
ಆಯೋಜನೆ ಮಾಡಿರೋದ್ರಿಂದ ಬಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಹಾಡಿದ ಮೇಲೆ ನನಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಮತ್ತೆ ಇದು ಕೂಡ ಸೇವಾ ರತ್ನಗಳು ಕೂಡ ಬಂದಿದೆ. ಹಾಗಾಗಿ 7 ಅವಾರ್ಡ್ಗಳನ್ನ ನಾನು ತಗೊಂಡಿದ್ದೀನಿ. ಇಲ್ಲಿಂದ ಹಾಡಿ ನನ್ನ ಮುಂದಿನ ಸ್ಟೆಪ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿರೋದು. ಸೊ ಇದಕ್ಕಾಗಿ ಮತ್ತೆ ನಾನು ಜಿಲ್ಲಾ ಖಜಾನೆ ಮೈಸೂರಲ್ಲಿ ಸರ್ಕಾರಿ ನೌಕರಳಾಗಿ ಕೆಲಸ ಮಾಡ್ತೇನೆ. ಸೊ ಧನ್ಯವಾದಗಳು ಮೋಹನ್ ಅವ್ರಿಗೆ, ನಮ್ಗೊಂದು ಅತ್ಯದ್ಭುತವಾದ ಅಮೂಲ್ಯವಾದ ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೈಸೂರು ಮೆಲಡಿ ಸರ್ಗೆ. ನಮಸ್ತೆ ಎಲ್ಲರಿಗೂ. ನಾನು ಅಪೂರ್ವ ಅಂತ. ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸೆಕ್ಷನ್ ಆಫೀಸರ್ ಆಗಿ ವರ್ಕ್ ಮಾಡಿ ಈಗ 3 ವರ್ಷ ಆಯ್ತು ರಿಟೈರ್ಡ್ ಆಗಿ. 3 ವರ್ಷದ ಹಿಂದೆನೆ ನನಗೆ ಮೋಹನ್ ಸರ್ ಸಿಕ್ಕಿದ್ದು. ಅವ್ರು ಸಿಕ್ಕಿದ್ ನನ್ನ ಪುಣ್ಯ ಅಂತ ಅನ್ಕೋತೀನಿ. ಅವ್ರು ಒಂದು ವೇದಿಕೆ ಕೊಟ್ಟಿರೋದ್ರಿಂದ ನಾವು ಇದ್ರಲ್ಲಿ ಪ್ರತಿ ವರ್ಷನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ಅದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬಹಳ ಖುಷಿ ಆಗತ್ತೆ. ಅವ್ರಿಗೆ ಒಂದು ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಅಂತ. ಆಕ್ಚುಲಿ ಇದೇನು ನಾನು ಇವತ್ತು ಇಲ್ಲಿ ವೇದಿಕೆ ಮೇಲೆ ಹಾಡಿರೋದು ತುಂಬಾ ಖುಷಿ ಆಗಿದೆ, ಮತ್ತೆ ಒಂಥರ ಅರ್ಥಪೂರ್ಣ ಅನ್ಸಿದೆ ದಿನ. ಯಾಕಂದ್ರೆ ಮೈಸೂರು ಮೆಲೋಡೀಸ್ ಅನ್ನೋದೊಂದು ವೇದಿಕೆ ಸಿಕ್ಕಿರೋದೇ ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಇದಕ್ಕೆ ಮುಖ್ಯವಾದ ಪಾತ್ರ ವಹಿಸಿರೋದು ಮೋಹನ್ ಅವರು, ನಮ್ ಚಿಕ್ಕಪ್ಪ ಆಗ್ಬೇಕು. ಸೊ ಇದನ್ನ ಅವರು ತುಂಬಾ ಅವರ ಸಪೋರ್ಟ್ ಇಂದ ಅವರೇ ಸ್ಫೂರ್ತಿ ಕೊಟ್ಟು ಇಲ್ಲಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ ನಮ್ಮ ಮೇಲೆ. ಧನ್ಯವಾದ. ನನ್ನ ಹೆಸರು ಶ್ರೀಧರ್ ಅಂತ. ನಾವು ಮೋಹನ್ ಇವರೆಲ್ಲರೂ ಆಟೋಮೊಟೈಕ್ಸ್ ಅಲ್ಲಿ ಕಾರ್ಖಾನೆ ಅಂತ ಐತೆ, ಅಲ್ಲಿ ಕೆಲಸ ಮಾಡ್ತೀವಿ. ಈಗ ನಾವೆಲ್ಲ ಯಾವಾಗ್ಲೂ ಆಡಲ್ಲ, ಅವ್ರು ಕರ್ಕೊಬಂದು ನೀವು ಆಡಿ ಸ್ವಲ್ಪ ಅಂತ ಪ್ರೋತ್ಸಾಹ ಕೊಟ್ಟು ಆಡ್ಸೋರು. ಮತ್ತೆ ಜೊತೆಗೆ ಇವರೆಲ್ಲರೂ ನನ್ಗೆ ತುಂಬಾ, ನಾನೇನು ಅಷ್ಟೊಂದು ಗಾಯನ ಆಡಕ್ ಗಾಯಕ ಅಲ್ಲ, ಏನೋ ಇವ್ರೆಲ್ಲ ಇದ್ ಮಾಡಿ ಏನೋ ಆಡ್ತಾ ಇದೀವಿ. ಇದಕ್ ಸಪೋರ್ಟು ಮೋಹನ್ ಸರ್ ಮತ್ತೆ ಎಲ್ಲರೂ ನಮ್ ಸಹ ಗಾಯಕರು, ಅವ್ರು ತುಂಬಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೂ ಕೂಡ